ಜೂನ್ 1ರ ಶಾಲಾರಂಭದ ದಿನದಂದು ರಾಜ್ಯದ ಕೆಲವು ಕಡೆ ಸಂಘ ಪರಿವಾರದ ಮಂದಿ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲ್ ನೀಡಿರುವುದಕ್ಕೆ ಪಬ್ಲಿಕ್ ಟಿವಿಯ ರಂಗಣ್ಣ ಕಿಡಿಕಾರಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ನೀವು ಮಾತಾಡಿದ್ದೀರಾ ಎಂದು ಕೇಸರಿ ಶಾಲ್ ಹಂಚುವವರನ್ನ ಪ್ರಶ್ನಿಸಿದ್ದಾರೆ. ಸಿಬಿಎಸ್ಇ ಮೌಲ್ಯಮಾಪನದಲ್ಲಿ ಆಗಿರುವ ಫ್ರಾಡ್ನ ಬಗ್ಗೆ ನೀವು ಮಾತಾಡಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಆ ಹಿಜಾಬ್ದಕ್ಕೆ ವಿರುದ್ಧವಾಗಿ ಇವರೆಲ್ಲ ಅದೇನೋ ಕೇಸರಿ ಶಾಲ್ ಏನಪ್ಪ ಕೇಸರಿ ಶಾಲ್ ಕೊಟ್ಟವರು ಕೊಡಿ, ನಿಮ್ಗೆ ಹಕ್ಕಿದೆ, ನೀವು ಅದನ್ನು ಪ್ರೊಟೆಸ್ಟ್ ಮಾಡಿ, ನಾನು ಬೇಡ ಅನ್ನಲಿಲ್ಲ. ಪ್ರೊಟೆಸ್ಟ್ ಮಾಡಿದ್ರೇನ್ರಪ್ಪ ನೀಟ್ಗೆ, ಪ್ರೊಟೆಸ್ಟ್ ಮಾಡಿದ್ರೇನ್ರಪ್ಪ CBSEಗೆ, ಮಂತ್ರಿದು ಮಕಾನ ರಾಜ್ಯಕ್ಕೆ ಜನಕ್ಕೆ ತೋರಿಸಿದ್ರೇನ್ರಪ್ಪ ಕೇಸರಿ ವೀರರೇ. ನೀವು ಕೇಸರಿ ಮಾಡಿದ ತಪ್ಪು ನಾನು ಹೇಳಿಲ್ಲ, ಇನ್ಫ್ಯಾಕ್ಟ್ ನೀವು ಮಾಡಿದ ಸರಿಯೇ ಇದೆ ಅಂತ ಹೇಳ್ತೀನಿ ಬೇಕಾದ್ರೆ. ಯಾಕಂದರೆ ಈ ಕಚಡ ರಾಜ್ಯ ಸರ್ಕಾರದ ಚಿಂತನೆಯಲ್ಲಿ ಒಂದು ಸುಪ್ರೀಂ ಕೋರ್ಟ್ನ ಸ್ಥಾಪಿತ ನಿಯಮವನ್ನು ಪಾಲನೆ ಮಾಡದೆ ಮಾಡಿರುವಂಥ ನಿಯಮ ಅದು ಇವತ್ತಿಗೂ ಚಾಲೆಂಜ್ ಮಾಡಿಲ್ಲ. ಬುರುಡೆ ಬಿಟ್ಕೊಂಡು ಓಡಾಡೋ BJP ಉಲ್ಲಂಘನೆ ಆಗಿದೆ, ಇವತ್ತಿಗೂ ಮಾಡಿಲ್ಲ. ಅವ್ರಿಗೇನು ಅಂದರೆ ಯಾರು ಮೀಡಿಯಾ ಮಾಡ್ಕೊಳ್ಳಿ ಅಂತ. ಏನರಪ್ಪ ಶಾಲ್ ಕೊಟ್ರಲ್ಲ, ಇದು ಮಾಡಿದ್ರೇನ್ರಪ್ಪ? ನಿಮ್ಮ ತಂಗಿ ಇರಲಿಲ್ವಾ CBSEನಲ್ಲಿ? ನಿಮ್ಮ ಕಸಿನ್ಸ್ ಯಾರು ಇರಲಿಲ್ವಾ ನೀಟಲ್ಲಿ? ಈ ತಿಂಗಳ ಆರಂಭದಲ್ಲಿ ರಾಜ್ಯ ಸರ್ಕಾರ ಒಂದು ಬಹುಮುಖ್ಯ ನಿರ್ಧಾರವನ್ನು ಪ್ರಕಟಿಸಿತ್ತು. ರಾಜ್ಯದ ಎಲ್ಲ ಶಾಲೆ ಮತ್ತು ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿಯನ್ನು ನೀಡಿ ಸುತ್ತೋಲೆ ಹೊರಡಿಸಿತ್ತು. ಇದಕ್ಕೆ ಪ್ರತಿಯಾಗಿ ಸಂಘ ಪರಿವಾರದ ಕಾರ್ಯಕರ್ತರು ಕೆಲವು ಶಾಲೆ ಕಾಲೇಜುಗಳ ಮುಂದೆ ನಿಂತು ಕೇಸರಿ ಶಾಲನ್ನು ಹಂಚಿದ್ರು. ಆದರೆ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕಲ್ಲಿ ಕತ್ತಲೆಯನ್ನು ತಂದಿಟ್ಟ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಸಂಘ ಪರಿವಾರ ಎಲ್ಲೂ ಪ್ರತಿಭಟನೆಯನ್ನೇ ನಡೆಸಿಲ್ಲ. ದೇಶಾದ್ಯಂತ ವಿದ್ಯಾರ್ಥಿ ಯುವಕರು ಪ್ರತಿಭಟನೆ ನಡೆಸ್ತಾ ಇದ್ರೂ ಸಂಘ ಪರಿವಾರದಿಂದ ಒಂದೇ ಒಂದು ಹೇಳಿಕೆಯೂ ಬಿಡುಗಡೆಗೊಂಡಿಲ್ಲ. ಇದರ ಬೆನ್ನಿಗೆ CBSE ಪರೀಕ್ಷೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಮಾಸ್ಟರ್ ಪಾಸ್ವರ್ಡ್ ಅನ್ನು ಪಡೆದುಕೊಂಡು ಉತ್ತರ ಪತ್ರಿಕೆಯ ರೋಲ್ ನಂಬರ್ ಅನ್ನೇ ತಿದ್ದಿ ಇನ್ನೊಬ್ಬರ ಹೆಸರಿಗೆ ವರ್ಗಾಯಿಸಿದ ಅವ್ಯವಹಾರ ಕೂಡ ನಡೆದಿದೆ. ಆದರೂ ಕೇಸರಿ ಶಾಲ್ ಹಂಚಿಕೆ ಮಾಡಿದವರು ಇದರ ವಿರುದ್ಧ ಪ್ರತಿಭಟನೆ ನಡೆಸಿಲ್ಲ. ಆದ್ದರಿಂದಲೇ ಇವರ ಕೇಸರಿ ಶಾಲ್ ಹಂಚಿಕೆ ನಗೆಪಾಟಲಿಗೊಳಗಾಗಿದೆ. ಇವತ್ತು ಸ್ಕೂಲ್ ಓಪನ್ ಆಯಿತು, ಮಕ್ಕಳಲ್ಲಿ ಒಂದಿಷ್ಟು ಸಂಭ್ರಮ. ಏನು ಗೊತ್ತು ಪಾಪ ಆ ಮಕ್ಕಳಿಗೆ, ನಾಳೆ ಕಾದಿದೆ ನಮಗೆ ಮಾರಿ ಹಬ್ಬ ಅಂತ. CBSEದು ಇವತ್ತಿಗೂ ವೆಬ್ಸೈಟ್ ಓಪನ್ ಆಗಿಲ್ಲ. ನೀಟಿಂದಕ್ಕೆ ಇವತ್ತು ಯಾವ ಕಚಡಾನೂ ಜವಾಬ್ದಾರಿ ತೊಗೊಂಡಿಲ್ಲ. ಇಡಿಯಟ್ ಕಂತ್ರಿಗಳು ತೊಗೊಂಡಿಲ್ಲ. ಅದಾವುದು CUET ಅಂತ ಯಾವುದೋ ಒಂದದು, ಅದು ಎಗರು ಬಿದ್ದೋಗಿದೆ ಎಕ್ಸಾಮ್ಸು. CBSEದು ಎಕ್ಸಾಮ್ ಪೇಪರ್ಸನ್ನು ಮಾಸ್ಟರ್ ಪಾಸ್ವರ್ಡ್ ತೆಕ್ಕೊಂಡು ಒಂದು ಮಗುದನ್ನು ಇನ್ನೊಂದು ಮಗುಗೆ ರೀಪ್ಲೇಸ್ ಮಾಡ್ತಾರೆ. ಡಿಜಿಟಲ್ ಇದನ್ನು ಕ್ಯಾಮ್ರಲ್ಲಿ ತೆಕ್ಕೊಂಬಿಟ್ಟು ಈ ಕಡೆಯಿಂದ ಆ ಕಡೆಗೆ ಪಲ್ಟಾಯಿಸ್ತಾರೆ ನಂಬರ್ಸನ್ನು. ಮಾಸ್ಟರ್ ಕೀ ತೆಕ್ಕೊಂಡು ಪಾಸ್ವರ್ಡ್ ತೆಕ್ಕೊಂಡು ನಂಬರ್ನೇ ಆಲ್ಟ್ರ್ ಮಾಡಿಕೊಡ್ತಾ ಇದ್ದಾರೆ. ಪಾಪ ಮಕ್ಕಳಿಗೆ ಏನು ಹೇಳೋಣ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರದಲ್ಲಿ ಅದು ಫಿರ್ಯಾದಿಲ್ಲ. ಮಂತ್ರಿ ಎಲ್ಲ ರಿಪೇರಿ ಮಾಡೋಣ ಅಂತಾರೆ. ರಿಪೇರಿ ಮಾಡೋಕ್ಕಲ್ರಿ, ನೀವಿರೋದು ಮಿಸ್ಟರ್ ಮಂತ್ರಿ. ನೀವು ಸಾಯಿಸಿದಿರ್ರಿ ವಿದ್ಯಾರ್ಥಿಗಳನ್ನು, ಅವ್ರ ತಂದೆ ತಾಯಿರನ್ನ. ನೀವು ಕೊಲೆಗಡಕರು ನೀವೆಲ್ಲ. ನನ್ನ ಪ್ರಕಾರದಲ್ಲಿ ಇವತ್ತು ಈ ಬಾರಿ ವರ್ಚುವಲ್ ಕೊಲೆಗಡಕರುಗಳೆಲ್ಲರೂ. ಜವಾಬ್ದಾರಿ ಒಬ್ಬರು ತೊಗೊಳಕ್ಕಾಗದೇ ಇರೋಂಥ ಅಯೋಗ್ಯ ದೇಶ ಆಗೋಯ್ತು ಇದು. ಇದಕ್ಕಿಂತ ಬೇಕೇನ್ರಿ ಮಾನ ಮರ್ಯಾದೆ ಕಳ್ಕೊಳಕ್ಕೆ ನಾವು? ಮಿಕ್ಕಿದೆಲ್ಲ ಸಹಿಸ್ಕೋಬೋದಾಗಿತ್ತು, ಬಟ್ ನಾಟ್ ದಿಸ್. ಬಿಕಾಸ್ ಯು ಹ್ಯಾವ್ ಹಿಟ್ ದ ವೆರಿ ಫೌಂಡೇಶನ್ ಆಫ್ ದಿಸ್ ಕಂಟ್ರಿ. ಯಾವ ಬುದ್ಧಿವಂತ ಮಕ್ಕಳು ಡಾಕ್ಟ್ರುಗಳಾಗಿ ನಾಳೆ ಉಳಿಸ್ಬೇಕೋ ಅದನ್ನೇ ಹಾಳು ಮಾಡಿದ್ದೀರಿ ವ್ಯವಸ್ಥೆನ. ಯಾವ SSLC PUCಗೆ ಬರೋ ಮಕ್ಕಳುಗಳು CBSEನಲ್ಲಿ ಕನಸು ಕಾಣುತ್ತವೋ ಅದನ್ನೇ ಹಾಳು ಮಾಡಿದ್ದೀರಿ ನೀವು. ಇನ್ನೇನು ಉಳಿಸಿದ್ದೀರಿ ನೀವು? ಏನು ಭಾರತ ಕಟ್ತೀರಿ? ನಿಮ್ಮ ತಲೆ ಅಯೋಗ್ಯರು ತೊಗೊಂಬಂದು ಎಲ್ಲರೂ ಏನು ಭಾರತ ಕಟ್ತೀರಿ? ಯಾವ ಭಾರತ ಕಟ್ಟಬೇಕು ಹೇಳಿ ಹೋಗಲಿ. ಇಲ್ಲಿ ಮಕ್ಕಳು ಸಂಭ್ರಮದಲ್ಲಿ ಹೋಗುತ್ತೆ. ಅವಕ್ಕೇನು ಗೊತ್ತು ನಾಳೆ ಕಾದಿದೆ ಮರಿ ಹಬ್ಬ ಅಂತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಹುಟ್ಟಿಕೊಂಡ ಆಕ್ರೋಶವು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಪ್ರತಿರೋಧದ ವ್ಯವಸ್ಥೆಯನ್ನೇ ಹುಟ್ಟುಹಾಕಿದೆ. ಆದರೆ ಕರ್ನಾಟಕದ ಬಿಜೆಪಿ ಆಗಲಿ ಅದರ ಬೆಂಬಲಿಗರಾದ ಸಂಘ ಪರಿವಾರವಾಗಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಿಲ್ಲ. ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೂ ಒತ್ತಾಯಿಸುತ್ತಿಲ್ಲ. ಕೇಂದ್ರದಲ್ಲಿ ಒಬ್ಬನೇ ಒಬ್ಬ ಸಚಿವ ಇದರ ಹೊಣೆಗಾರಿಕೆಯನ್ನು ವಹಿಸುತ್ತಿಲ್ಲ. ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿದ್ದ ಕೇಂದ್ರ ಸರ್ಕಾರದಲ್ಲಿ ಅದು ಫಿರ್ಯಾದಿಲ್ಲ. ಮಂತ್ರಿ ಎಲ್ಲ ರಿಪೇರಿ ಮಾಡೋಣ ಅಂತಾರೆ. ರಿಪೇರಿ ಮಾಡೋಕ್ಕಲ್ರಿ, ನೀವಿರೋದು ಮಿಸ್ಟರ್ ಮಂತ್ರಿ. ನೀವು ಸಾಯಿಸಿದಿರ್ರಿ ವಿದ್ಯಾರ್ಥಿಗಳನ್ನು, ಅವ್ರ ತಂದೆ ತಾಯಿರನ್ನ. ನೀವು ಕೊಲೆಗಡಕರು ನೀವೆಲ್ಲ. ನನ್ನ ಪ್ರಕಾರದಲ್ಲಿ ಇವತ್ತು ಈ ಬಾರಿ ವರ್ಚುವಲ್ ಕೊಲೆಗಡಕರುಗಳೆಲ್ಲರೂ. ಜವಾಬ್ದಾರಿ ಒಬ್ಬರು ತೊಗೊಳಕ್ಕಾಗದೇ ಇರೋಂಥ ಅಯೋಗ್ಯ ದೇಶ ಆಗೋಯ್ತು ಇದು. ಇದಕ್ಕಿಂತ ಬೇಕೇನ್ರಿ ಮಾನ ಮರ್ಯಾದೆ ಕಳ್ಕೊಳಕ್ಕೆ ನಾವು?
ಮಿಕ್ಕಿದೆಲ್ಲ ಸಹಿಸ್ಕೋಬೋದಾಗಿತ್ತು, ಬಟ್ ನಾಟ್ ದಿಸ್, ಬಿಕಾಸ್ ಯು ಹ್ಯಾವ್ ಹಿಟ್ ದ ವೆರಿ ಫೌಂಡೇಶನ್ ಆಫ್ ದಿಸ್ ಕಂಟ್ರಿ, ಎಜುಕೇಷನಲ್ಲಿ. ಅದರ ಬದಲು ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಕೇಸರಿ ಶಾಲ್ ಬಹಳ ದೊಡ್ಡ ಸಮಸ್ಯೆ ಎಂಬಂತೆ ಅದು ಬಿಂಬಿಸಲು ಹೊರಟು ತಮಾಷೆಗೆ ಗುರಿಯಾಗಿದೆ. ಪಬ್ಲಿಕ್ ಟಿವಿಯ ರಂಗನಾಥ್ ರವರು ಈ ನಾಟಕವನ್ನೇ ಪ್ರಶ್ನಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT ಟವರ್, ಸಿಲಿಕಾನ್ OSS, ದುಬೈ, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.